ಹಲೋ ನಮಸ್ತೆ. ಗೂಂಡಾರಾಜ್ ಎತ್ತರ ಸಾಗುತ್ತಿದೆ ರಾಜ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಎಸ್, ಹೊರಗಡೆ ಜೋರಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿಬೇಕಾದ್ರೆ ಕೂತ್ಕೊಂಡು ಮಲಗಿ ಬಿಡೋಣ, ರೆಸ್ಟ್ ತೆಗಿಬೇಕು ಅಂತ ಅನಿಸೋದು ಸಹಜ. ಆದರೆ ಕರ್ನಾಟಕದ ಪರಿಸ್ಥಿತಿಯನ್ನು ಕಂಡ್ರೆ ರೆಸ್ಟ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಖಂಡಿತ ಕರ್ನಾಟಕದಲ್ಲಿಲ್ಲ. ಯಾಕಂತೇಳಿದ್ರೆ ದಿನಕ್ಕೊಂದರಂತೆ ಅತ್ಯಾಚಾರ ಪ್ರಕರಣಗಳು ವರದಿಯಾಗ್ತಾನೆ ಇದ್ದಾವೆ. ಸರ್ಕಾರ ಏನು ಕ್ರಮವನ್ನು ಕೈಗೊಳ್ಳಬೇಕಿತ್ತೋ, ಸರ್ಕಾರ ಯಾವ ರೀತಿಯ ಉತ್ತರವನ್ನು ಕೊಟ್ಟು ಜನರಲ್ಲಿ ಧೈರ್ಯವನ್ನು ತುಂಬುವಂಥ, ಅದರಲ್ಲೂ ಮಹಿಳೆಯರಲ್ಲಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಿತ್ತು, ಆ ಸರ್ಕಾರ ಹಿಂದಿನ ಸರ್ಕಾರವನ್ನು ದೂಷಣೆ ಮಾಡ್ತಾ ಕೂತ್ಕೊಂಡಿದೆ. ಬಹುತೇಕ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈ ಅತ್ಯಾಚಾರಗಳ ಪ್ರಕರಣಗಳ ಜೊತೆಗೆ ಇನ್ನೂ ಹಲ ಪ್ರಕರಣಗಳು, ಆ ಕೊಲೆ ಪ್ರಕರಣಗಳು ಏನಿದ್ದಾವೆ, ಉಪ್ಪಿನಂಗಡಿಯಲ್ಲಿ ಆಗಿರುವಂಥ ಒಂದು ಘಟನೆ, ಕರಾವಳಿಗೆ ಸೀಮಿತವಾಗಿ ಮಾತಾಡೋದಾದ್ರೆ, ಇನ್ನೊಂದು ಬೈಂದೂರಿನಲ್ಲಿ ನಡೆದಂಥ ವಿದ್ಯಾರ್ಥಿನಿ ಕೊಲೆ ಪ್ರಕರಣ ಆಗಿರಬಹುದು. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನು ಕತೆ ಅನ್ನುವಂಥದ್ದು ಇಲ್ಲಿವರೆಗೆ ಗೊತ್ತಾಗ್ಲಿಲ್ಲ. ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಗೃಹ ಇಲಾಖೆ ಇಂಥ ವಿಚಾರಗಳನ್ನು ಗೃಹ ಸಚಿವರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರಾ ಇಲ್ಲವೋ ಅನ್ನುವಂಥ ಪ್ರಶ್ನೆ ಖಂಡಿತವಾಗಿ ಮೂಡ್ತಾ ಇದೆ. ಜನ ಕೇಳ್ತಾ ಇದ್ದಾರೆ, ಸರ್ಕಾರ ಇದೆಯೋ ಸತ್ತಿದೆಯೋ ಅನ್ನುವಂಥ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಸೊ ಈ ವಿಚಾರವನ್ನು ಇಟ್ಟುಕೊಂಡು ನಾವು ಡಿಸ್ಕಷನ್ ಮಾಡಬೇಕಾಗಿದೆ. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಥಳೀಯ ನಾಯಕರು ಇಬ್ಬರು ಉಪಸ್ಥಿತರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಒಬ್ಬರು ಬಿಜೆಪಿಯ ಕಡೆಯಿಂದ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಉಮನಾಥ್ ಕೋಟ್ಯಾನ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಉಮನಾಥ್ ಕೋಟ್ಯಾನ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಹೇಮನಾಥ್ ಶೆಟ್ರು ನಮ್ಮನ್ನು ಸೇರ್ಕೊಂಡಿದ್ದಾರೆ. ಹೇಮನಾಥ್ ಶೆಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೇಮನಾಥ್ ಶೆಟ್ರಿಂದಲೇ ಆರಂಭ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ, ನಿಮ್ಮ ಸರ್ಕಾರದಿಂದ ಇಂಥ ನಿರೀಕ್ಷೆ ಇರಲಿಲ್ಲ. ಈ ರೀತಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಬರಬಹುದು, ಈ ರೀತಿ ಅತ್ಯಾಚಾರ ಪ್ರಕರಣಗಳಿಗೆ ನೀವು ಸಂವೇದನಾ ಶೂನ್ಯ ರೀತಿಯಲ್ಲಿ ಆನ್ಸರ್ ಅನ್ನ ಮಾಡಬಹುದು, ಅದಕ್ಕೆ ಆ ಒಂದು ಪ್ರತಿಕ್ರಿಯೆಯನ್ನು ಕೊಡಬಹುದು ಅಂತ ನಿರೀಕ್ಷೆ ಖಂಡಿತ ಇಟ್ಟುಕೊಂಡಿರ್ಲಿಲ್ಲ ಜನಕ್ಕೆ. ಏನ್ ಆನ್ಸರ್ ಕೊಡ್ತೀರಿ? ಈಗ ನೀವು ಹೇಳಿದಂಥ ಕೆಲವು ಘಟನೆಗಳು ಈ ರಾಜ್ಯದಲ್ಲಿ ನಡೀತಾ ಇರಬಹುದು, ಆದರೆ ಸರ್ಕಾರವನ್ನೇ ನೇರವಾಗಿ ಇದಕ್ಕೆ ಹೊಣೆಯನ್ನು ಮಾಡುವುದು ಅಷ್ಟು ಸರಿಯಲ್ಲ ಅಂತ ನನಗೆ ಕಾಣ್ತಾ ಇದೆ. ಯಾಕೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಸರ್ಕಾರ ಒಂದು ಘಟನೆ ಆದ ನಂತರ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದೆ ಅಂತ ಹೇಳುವುದನ್ನು ನಾವು ಇವತ್ತು ನೋಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಘಟನೆ ಇರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ಘಟನೆಗಳಿಗೆ ಸಂಬಂಧಿಸಿ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆದರೆ ನಾವು ಈಗ ನಿಮ್ಮ ಒಂದು ಪ್ರಶ್ನೆ, ನೀವು ಅದನ್ನು ಸರ್ಕಾರದ ವೈಫಲ್ಯತೆ ಅಥವಾ ಸರ್ಕಾರವೇ ಮಾಡಿಸಿದ ರೀತಿಯಲ್ಲಿ ಒಂದು ರೀತಿಯ ವ್ಯವಸ್ಥೆಗಳು ನಮಗೆ ಕಾಣ್ತಾ ಇದೆ. ಸರ್ಕಾರವೇ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಹೇಳುವ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇರೋದು ಒಂದು ರೀತಿಯ ವಿಚಾರ ಸರಿಯಲ್ಲ. ನಾನು ಇದರ ಬಗ್ಗೆ ಯಾರನ್ನ ಜವಾಬ್ದಾರಿ ಮಾಡ್ಬೇಕಾಗದ್ರೆ ಅಲ್ಲ. ಈ ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಇದನ್ನೇ ಮಾಡ್ತಾ ಬಂದದ್ದು. ಚರ್ಚ್ ದಾಳಿ ಆದಾಗ ಯಾರು ಮಾಡಿದ್ರು ಅಂತ ಹೇಳಿದ್ರಿ? ಬಿಜೆಪಿ ಅವರೇ ಮಾಡಿದ್ದು ಅಂತ ಹೇಳಿದ್ದು ನಾವು ಈಗಲೂ ಹೇಳ್ತೇವೆ ಅಲ್ವಾ. ನಾವು ಈಗಲೂ ಹೇಳ್ತೇವೆ, ಚರ್ಚ್ ದಾಳಿ ಇರಬಹುದು ಅಥವಾ ಕಳೆದ 5 ವರ್ಷದ ಬಿಜೆಪಿ ಸರ್ಕಾರದಲ್ಲಿ ಈ ರಾಜ್ಯದಲ್ಲಿ ಆದ ಎಲ್ಲ ಘಟನೆಗಳ ಬಗ್ಗೆ ನಾನು ಈಗಲೂ ಹೇಳ್ತೇನೆ. ಮತ್ತೆ ಈಗ ಸರ್ಕಾರದ ಸಮಸ್ಯೆಗಳಿಗೆ ಯಾರು ಹೊಣೆ ನೋಡಿ, ಯಾರು ಜವಾಬ್ದಾರಿ ಸರ್ಕಾರವೇ ಹೊರಬೇಕಾಗುತ್ತೆ. ಜವಾಬ್ದಾರಿ ಮತ್ತು ಅದನ್ನು ನಿಗ್ರಹಿಸುವಂತ ಮತ್ತು ನಿಯಂತ್ರಣಕ್ಕೆ ತರುವಂತ ಒಂದು ಕೆಲಸ ಸರ್ಕಾರ ಇಲಾಖೆ ಮಾಡಬೇಕಾದ್ದು ಸ್ಪಷ್ಟ. ಆದರೆ ಇಲ್ಲಿ ಆದ ನಂತರ ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳುವುದು ಬಹಳಷ್ಟು ಪ್ರಾಮುಖ್ಯವಾದ ವಿಚಾರ. ಸರ್ಕಾರ ಇವತ್ತು ಗೃಹ ಸಚಿವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಸೂಕ್ತ ಕ್ರಮವನ್ನು ಕೈಗೊಂಡಿದ್ದಾರೆ. ಈ ಬೆಂಗಳೂರಿನ ಘಟನೆಯಲ್ಲಿ ಇನ್ಸ್ಪೆಕ್ಟರ್ ಅನ್ನು ಸಸ್ಪೆಂಡ್ ಮಾಡಿ. ಇಲ್ಲಿ ಹೇಮನಾಥ್ ಶೆಟ್ರೆ ಸಮಸ್ಯೆ ಇರುವಂತದ್ದು ನಿಮ್ಮ ಸರ್ಕಾರದಿಂದ ಸಮರ್ಪಕವಾದ ಉತ್ತರ ಬರ್ತಾ ಇಲ್ಲ. ಸದನದಲ್ಲಿ ಆಗಿರಬಹುದು, ಗೃಹ ಸಚಿವರು ಹೇಳುವಂತದ್ದು, ನಿಮ್ಮ ಬಿಜೆಪಿ MLAಗಳು ಬ್ಲೂ ಫಿಲ್ಮ್ ನೋಡಿದ್ದಾರೆ ಸದನದಲ್ಲಿ. ಈ ಆನ್ಸರ್ ಅನ್ನ ಬಯಸ್ತಾ ಇದೆಯಾ ರಾಜ್ಯ? ಅಲ್ಲ, ನೀವು ಏನು ಮಾಡಿದ್ದೀರಿ ಅನ್ನುವಂಥದ್ದು ಬೇಕು. ಅವರು ಏನೋ ಮಾಡಿದ್ದಾರೆ ಅವರನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿ ಆಯ್ತು, ನೀವು ಏನು ಮಾಡಿದ್ದೀರಿ ಅನ್ನುವಂಥದ್ದು ಬೇಕಾಗಿರುವಂತದ್ದು. ನಾನು ಇಲ್ಲಿ ಹೇಳ್ತಾ ಇರೋದು, ನಾವು ಗೃಹ ಸಚಿವರ ಉತ್ತರವನ್ನು ಕೇಳಿದ್ದೇವೆ, ಸರ್ಕಾರದ ಉತ್ತರವನ್ನು ನಿರೀಕ್ಷಿಸಿದ್ದೇವೆ ಯಾವ ರೀತಿ ಇದೆ ಅಂತೇಳಿ. ಆದರೆ ಬಿಜೆಪಿ ಇಲ್ಲಿ ರಾಜಕಾರಣ ಮಾಡ್ತಾ ಇದೆ, ಈ ವಿಚಾರದ ಬಗ್ಗೆ ರಾಜಕಾರಣ ಮಾಡ್ತಾ ಇದೆ. ಇದು ಸರಿಯಲ್ಲ. ಸದನದಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡುವಂತದ್ದು ರಾಜಕಾರಣ. ಪ್ರಸ್ತಾಪ ಮಾಡೋದು ಸರಿ, ಅದರ ಒಳಗೆ ರಾಜಕಾರಣವನ್ನು ತರುವುದು ಸರಿಯಲ್ಲ. ಹೇಗೆ ರಾಜಕಾರಣ ತಂದ್ರು? ನಾನು ಅದನ್ನೇ ಹೇಳುದು. ಅದನ್ನು ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆ ಒಂದು ಘಟನೆಯನ್ನು ಕಾಂಗ್ರೆಸ್ನ ಗೃಹ ಸಚಿವರೇ ಮಾಡಿಸಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ರಾಜೀನಾಮೆ ಕೊಟ್ಟರು, ಗೊತ್ತಿದೆಯಾ ತಮಗೆ? ನೆನಪಿದೆ ಅಂತ ನಾನು ಭಾವಿಸ್ತೇನೆ. ಚರ್ಚ್ ದಾಳಿ ಹೊತ್ತಲ್ಲಿ ರಾಜೀನಾಮೆ ನೀವೇ ಕೇಳಿದ್ದು, ಕಾಂಗ್ರೆಸ್ನವರೇ ಕೇಳಿ. ಚರ್ಚ್ ದಾಳಿ ಮಾಡಿದವರು ಯಾರು? ಚರ್ಚ್ ದಾಳಿಯನ್ನು ಮಾಡಿದವರು ಯಾರೋ ತಿಳಿಯದಂತ ವ್ಯಕ್ತಿಗಳಲ್ಲ, ನಮಗೆ ಗೊತ್ತಿದ್ದಂತ ಒಂದು ಸಂಘಟನೆಯ ವ್ಯಕ್ತಿಗಳು.
ಆದ್ರೆ ಅದಕ್ಕೆ ಬೆಂಗಳೂರು ರಾಜೀನಾಮೆಯನ್ನು ಕೊಟ್ರು VS ಆಚಾರ್ಯ. ಅದೇ ನಾನು ಹೇಳಿದ ಆ ಸಂಘಟನೆಯ ನೇತೃತ್ವ ಆ ಪಕ್ಷ ಯಾವುದು ಅದನ್ನು ಬೆಂಬಲಿಸ್ತಾ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದ್ದಂತ ವಿಚಾರ. ಆದ್ರೆ ಇವತ್ತು ಬೆಂಗಳೂರಿನಲ್ಲಿ ಆದ ಘಟನೆ ಇರ್ಬೋದು, ರಾಜ್ಯದ ಯಾವುದೇ ಘಟನೆಗಳಿರ್ಬೋದು, ಅದಕ್ಕೆ ಇಂಥದ್ದೇ ಆದ ಒಂದು ಸಂಘಟನೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರೇನಲ್ಲ, ಅದು ಯಾರೋ ಮಾಡಿರ್ಬೋದು, ಎಲ್ಲೋ ಆದ ಘಟನೆಗೆ ಅದನ್ನು ಇಡೀ ಗೃಹ ಸಚಿವರೇ ಆದ್ರೆ ಮಾಡಿಸಿದ್ರು. ಈಗ ಹೇಮನಾಥ್ ಶೆಟ್ಟರ್ ಹೇಳ್ತಾ ಇರುವಂತದ್ದು ಏನು ಸರ್ಕಾರದ ಈ ರೀತಿ ಘಟನೆಗಳಾಗ್ತಾ ಇದೆ, ಗೃಹ ಸಚಿವರ ಟಾರ್ಗೆಟ್ ಮಾಡಬಾರದು, ಸದನದಲ್ಲಿ ಕ್ವಶನ್ ಕೇಳಬಾರದು, ಪ್ರತಿಭಟನೆಯನ್ನು ಮಾಡಬಾರದು ವಿರೋಧ ಪಕ್ಷಗಳು. ಹಾಗೆ ಹೇಳುವುದಿಲ್ಲ, ಪ್ರಶ್ನೆಯನ್ನು ಕೇಳಬಹುದು, ಅದಕ್ಕೆ ಉತ್ತರವನ್ನು ನಿರೀಕ್ಷೆ ಮಾಡಬಹುದು, ಕ್ರಮ ಏನು ಕೈಗೊಂಡಿದ್ದಾರೆ ಅಂತ ನೋಡಬಹುದು. ಆದರೆ ಎಲ್ಲವನ್ನು ಸರ್ಕಾರವೇ ಸರಿಯಿಲ್ಲ ಅಂತೇಳಿ ಆಗ ಈ ಎಲ್ಲ ವಿಚಾರಗಳು ಬರ್ತದೆ. ಕಳೆದ 5 ವರ್ಷದ ಅವಧಿಯಲ್ಲಿ ಬಿಜೆಪಿ ಸರ್ಕಾರದಲ್ಲಿದ್ದಾಗ ದಿನನಿತ್ಯ ತಮ್ಮ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಏನೆಲ್ಲ ಘಟನೆಗಳು ನಡೀತಾ ಇತ್ತು ಅಂತೇಳಿ. ಇದು ಯಾರೋ ವ್ಯಕ್ತಿಗಳು ಒಂದು ಸಮಾಜದಲ್ಲಿ ಆದಂಥ ಘಟನೆಯನ್ನು ನೇರವಾಗಿ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಕಳಂಕ ತರುವ ರೀತಿಯಲ್ಲಿ ಅವರೇ ಮಾಡಿಸಿದ್ದರು ಅಂತ ಹೇಳುವುದನ್ನು ನಾವು ಒಪ್ಪುದಿಲ್ಲ. ಕೋಟ್ಯಾನ್ರೆ ಏನ್ ಹೇಳ್ತೀರಿ? ರಾಜಕಾರಣ ಮಾಡ್ತಾ ಇದ್ದೀರಿ ನೀವು ಈ ವಿಚಾರದಲ್ಲಿ. ಕಾಂಗ್ರೆಸ್ ಪಕ್ಷದವರು ನಿಜವಾಗಿ ನಾನು ಇವತ್ತು ಬಂದದ್ದು ಇದರಲ್ಲಿ ರಾಜಕಾರಣ ಮಾಡಬೇಕು ಅಂತಲ್ಲ, ನಾನೊಬ್ಬ ಸಮಾಜದಲ್ಲಿ ಒಬ್ಬ ಸದಸ್ಯನಾಗಿ ಮಾತಾಡಬೇಕು ಅಂತ ಇದಕ್ಕೆ ಬಂದಿದ್ದೇನೆ. ಆದರೆ ನಾನು ಹೇಮನಾಥ್ ಶೆಟ್ಟಿ ಅವರು ಮಾತಾಡುವಾಗ ನಾನು ಅದಕ್ಕೆ ಉತ್ತರ ಕೊಡಲೇಬೇಕು. ಗ್ರಾಮ ಪಂಚಾಯತಿನಿಂದ ಹಿಡಿದು ಒಬ್ಬ ಮುಖ್ಯಮಂತ್ರಿವರೆಗೆ ಇದನ್ನೇ ಹೇಳ್ತಾರೆ. ಏನು ಇವತ್ತು ಹೇಮನಾಥ್ ಶೆಟ್ಟರ್ ಅದನ್ನೇ ಹೇಳಿದ್ದು, ಬಿಜೆಪಿ ಅವರು ಅದು ಮಾಡಿದ್ದಾರೆ. ಮಕ್ಕಳೇನು ಹೇಳ್ತಾರೆ, ಅವ ಹೊಡೆದ ನಾನು ಹೊಡೆದೆ, ಅವ ಬೈದ ನಾನು ವಾಪಸ್ ಬೈದೆ, ಸಣ್ಣ ಮಕ್ಕಳು ಹೇಳ್ತಾರೆ ಅಂತ ಒಂದು. ಇವತ್ತು ನಿನ್ನೆ ಮುಖ್ಯಮಂತ್ರಿಯವರು ಸದನದಲ್ಲಿ ನೀವೆಲ್ಲ ನೋಡಿರ್ಬೋದು, ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ, ಬೇರೆ ಬೇರೆ ಮಾಧ್ಯಮದಲ್ಲಿ ಬಂದಿದೆ, ಅಲ್ಲಿ ಇಷ್ಟು ಜೋರಾಗಿ ವಿಶೇಷವಾಗಿ ಇಷ್ಟು ಒಂದು ಬಿರುಸಿನ ಚರ್ಚೆ ಆಗ್ತದೆ ವಿಧಾನಸಭೆಯಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ನಿದ್ದೆ ಹೊಡೆದು ಗೊರಕೆ ಹೊಡಿತಾ ಇದ್ದಾರೆ, ರಪಕ್ಕ ಎಚ್ಚರಿಕೆಯಾಗಿ ಹೇಳ್ತಾರೆ, ಅದು ಬ್ಲೂ ಫಿಲ್ಮ್ ನೋಡಿದ್ದೀರಿ, ಅದು ಮಾಡಿದ್ದೀರಿ ಅಂತ. ಒಬ್ಬ ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಮನೆಯ ತಾಯಿ, ಒಬ್ಬಾಕೆ ತಾಯಿ ಏನು ಹೇಳಬೇಕು ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡಬೇಕು. ನೀವು ಮೊನ್ನೆ ಅವನಿಗೆ ಹಾಗೆ ಮಾಡಿದ್ದೀರಿ ಅಂತ ಹೇಳುವಂಥದ್ದು ಒಬ್ಬ ತಾಯಿಯ ಒಂದು ಮಾತಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಪಕ್ಷ ಯಾವುದೇ ಇರಲಿ, ಇವತ್ತು ನಾವಿರ್ತೇವೆ, ನಾಳೆ ಇವತ್ತು ಇವರಿರ್ತಾರೆ, ನಾಳೆ ನಾವಿರ್ತೇವೆ, ಇನ್ನು ಮತ್ತೊಬ್ಬ ಬರ್ತಾನೆ. ಒಬ್ಬ ಮುಖ್ಯಮಂತ್ರಿ ಎಂಬ ಸ್ಥಾನದಲ್ಲಿ ಕೂತವ ಒಬ್ಬ ಇಡೀ ನಮ್ಮ ಎಷ್ಟು ಕೋಟಿ ಜನರಿದ್ದಾರೆ ರಾಜ್ಯದ ಎಲ್ಲಾ ಅಷ್ಟು ಕೋಟಿ ಜನರು ಒಬ್ಬ ನಮ್ಮನ್ನು ರಕ್ಷಿಸುವಂತ ಒಬ್ಬ ತಾಯಿ ಇದ್ದಾಗೆ ನಮಗೆ ಅಂತ ಒಬ್ಬ ನಿದ್ದೆಯಿಂದ ಎದ್ದು ಏನೋ ಒಂದು ಕನಸಿನಲ್ಲಿ ಕನವರಿಸಿದಾಗೆ ನೀವು ಬಿಜೆಪಿ ಅವರು ಹಾಗೆ ಮಾಡಿದ್ರಿ, ಹೀಗೆ ಮಾಡಿದ್ರಿ, ನಿಮಗೆ ನೈತಿಕತೆ ಇಲ್ಲ ಅಂತ ಹೇಳ್ತಾರೆ. ಸರಿ, ಒಬ್ಬ ಗೃಹ ಸಚಿವ ಜಾರ್ಜಿ ಏನಿದ್ದಾರೆ ಅವರು ಸಹ ಅದನ್ನೇ ಹೇಳ್ತಾನೆ. ಇವತ್ತು ಹೇಮನಾಥ್ ಶೆಟ್ಟಿ ಅವರು ಹೇಳುವುದು ಅದನ್ನೇ, ಬಿಜೆಪಿ ಅವರು ಚರ್ಚೆ ಹೊಡೆದಿದ್ದಾರೆ, ಇದು ನೋಡಿ, ಇದಕ್ಕೆ ನಾವು ಪ್ರತಿಕಾರವಾಗಿ ಈ ರೀತಿಯ ಮಾಡ್ತಿದ್ದೇವೆ ಅಂತ ನಾನು ಎನಿಸ್ಬೋದು. ಈ ರಾಜ್ಯದಲ್ಲಿ ನಾವು ಅದಕ್ಕಾಗಿ ಇದನ್ನು ಮಾಡಿಸಿದ್ದೇವೆ, ಬಿಜೆಪಿ ಅವರು ಮಾಡಿಸಿದ್ದಾರೆ, ಅದಕ್ಕೆ ನಾವು ಈ ರೀತಿಯಿಂದ ಇದನ್ನು ಬೇರೆ ಬೇರೆ ಜನರನ್ನು ಬಿಟ್ಟು ಮಾಡಿಸ್ತೇವೆ ಅಂತ ಇವರು ಹೇಳುವಂತ ಹೇಳಿಕೆಯಿಂದ ನನಗೆ ಗೊತ್ತಾಗ್ತದೆ. ಒಂದು ಎರಡನೇದು, ಇವತ್ತು ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ, ಗೃಹ ಸಚಿವರು ಉತ್ತರ ಕೊಡ್ತಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಅಮಾನತು ಮಾಡಿದ್ದೇನೆ ಅಂತ ಹೇಳ್ತಾರೆ. ನಾವು ಮಾತಾಡಿದ್ರೆ ರಾಜಕೀಯವಾಗಿ ಮಾತಾಡೋದಿದ್ರೆ ಹೇಳೋದು, ನಾನು ರಾಜಕೀಯವಾಗಿ ಮಾತಾಡೋದಿದ್ರೆ ಇವತ್ತು ಅಲ್ಲಿ ಏನು ರತ್ನ ಕೊಠಾರಿ ಅಂತ ಬೈಂದೂರಿನಲ್ಲಿ ಒಂದು ಹೆಣ್ಮಗು ಇವತ್ತು ಕಾಣೆಯಾಗಿ ಅವಳ ಹೆಣ ಸಿಕ್ಕಿದೆ, ಯಾರು ಅಂತ ಗೊತ್ತಿಲ್ಲ. ಉಪ್ಪಿನಂಗಡಿ ಒಬ್ಬ ಆಕೆ ತಾಯಿ, ಮನೆಯಲ್ಲಿದ್ದವರು ಗೃಹಿಣಿ ಇವತ್ತು ಕೊಲೆ ಆಗ್ತಾರೆ, ಯಾರು ಅಂತ ಗೊತ್ತಿಲ್ಲ. ದಿನಗಳು ಕಳೆದಿವೆ, ಇವರು ಕಾರಣಗಳನ್ನ ಕೊಡ್ತಾರೆ. ಇವತ್ತು ದಿವಸಕ್ಕೆ 4, 5, 10, 20, 25 ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ. ಇದರ ಬಗ್ಗೆ ಕೇಳುವಾಗ ಇವರಿಗೆ ಕೋಪ ಬರ್ತದೆ. ಬಿಜೆಪಿಯವರು ಹಾಗೆ ಮಾಡಿದ್ದಾರೆ, ಅವರು ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಹೇಳುವುದು, ಇವತ್ತು ಕರ್ನಾಟಕ ರಾಜ್ಯದ ಜನತೆ ಬಿಜೆಪಿ ಅವರ 5 ವರ್ಷ ನೀವು ಮನೆ ಯಜಮಾನಿಕೆಯನ್ನು ನೋಡಿದಿರಿ, ಇದು ಸರಿ ಇಲ್ಲ, ನಿಮಗೆ ಪುನಃ ಕೊಟ್ಟಿದ್ದಾರೆ. ನೀವು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಯಜಮಾನಿಕೆ ಏನಿದೆ, ನೀವೇನು ನ್ಯಾಯ ಕೊಡ್ತೀರಿ ಈ ಒಂದು ರಾಜ್ಯದ ಜನರಿಗೆ, ಇದನ್ನು ಕೊಡುವುದು ಬಿಟ್ಟು ಇನ್ನೊಬ್ಬನ ಬೆನ್ನಿಗೆ ನೀವು ಬೆರಳು ತೋರಿಸಿ ಅಂತ ಹೇಳಿದ್ರೆ ನೀವು ಖಂಡಿತವಾಗಿಯೂ ನೀವು ಈ ರಾಜಕಾರಣದಲ್ಲಿ ಅಥವಾ ನೀವು ಈ ರಾಜ್ಯ ಸರ್ಕಾರದ ಒಂದು ಮುಖ್ಯಮಂತ್ರಿಯಾಗಿ ಗೃಹ ಸಚಿವರಾಗಿರ್ಲಿಕ್ಕೆ ಜಾರ್ಜ್ ಮತ್ತು ಸಿದ್ದರಾಮಯ್ಯ ನಾಲಾಯಕ ಇಡೀ ರಾಜ್ಯದ ಜನ ಹೇಳ್ತಾರೆ. ಹೇಮನಾಥ್ ಶೆಟ್ಟಿ, ಇಲ್ಲಿ ಪ್ರಶ್ನೆ ಇರುವಂತದ್ದು, ರಾಜ್ಯದ ಜನರ ಪ್ರಶ್ನೆ ಇರುವಂತದ್ದು, ಸಂವೇದನಾ ಶೂನ್ಯತೆಯನ್ನು ನಾವು ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ. ಕಾಂಗ್ರೆಸ್ನವರಲ್ಲಿ ಮುಖ್ಯಮಂತ್ರಿಗಳು ಮಲಗ್ತಾರೆ ಸದನದಲ್ಲಿ, ಗೃಹ ಸಚಿವರು ಬಿಜೆಪಿಗೆ ಬೊಟ್ಟು ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಹಾಗೆ ಮಾಡಿದ್ರು, ನಾವು ಹೀಗೆ ಮಾಡಿದ್ದೆ ಅಂತ ಪೂರ್ಣ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ದೊಡ್ಡ ವಿಚಾರ ಆಗ್ಲಿಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ. ಏನಿದು, ಈ ಜನ ಇದನ್ನು ಬಯಸ್ತಾ ಇದ್ದಾರೆ ನಿಮ್ಮಿಂದ? ಈಗ ಒಂದು ಘಟನೆ ಆದಕ್ಕೆ ಪರಿಹಾರ ಏನು ಮತ್ತು ಅದನ್ನ ನಿಯಂತ್ರಣ ಈಗ ಅದು ಬಹಳಷ್ಟು ಪ್ರಾಮುಖ್ಯವಾದ ವಿಚಾರ. ಒಂದು ಘಟನೆ ಆಗಿದೆ ಅಂತ ಇಲ್ಲಿ ಆ ಚರ್ಚೆಗಳು ಬರುವಾಗ ನೇರವಾಗಿ ಒಂದು ಗೃಹ ಸಚಿವರನ್ನು, ಮುಖ್ಯಮಂತ್ರಿಗಳನ್ನು, ಸರ್ಕಾರವನ್ನೇ
ನೀವೇ ಮಾಡಿಸಿದ್ದೀರಿ ಅಂತ ಹೇಳುವ ಸಂದರ್ಭದಲ್ಲಿ ಇಂಥ ವಿಚಾರಗಳು ಬರ್ತದೆ, ಆಗ ಚರ್ಚೆಗೆ ಅವಕಾಶ ಆಗ್ತದೆ. ಬಿಜೆಪಿಯವರು ನೀವು 5 ವರ್ಷದಲ್ಲಿ ಏನ್ ಮಾಡಿದ್ದೀರಾ? ನಾನು ಬಾಯಿ ಹಾಕುದಿಲ್ಲ. ನಡುವಿನಲ್ಲಿ ನೀವೇ ನಮಗೆ ಕಲಿಸಿಕೊಟ್ಟಿದ್ದೀರಲ್ಲ. ನಮ್ಮೊಬ್ಬ ಪ್ರಾಮಾಣಿಕ ಒಬ್ಬ ಡಾಕ್ಟರ್ VS ಆಚಾರ್ಯ ಇವತ್ತು ದಿವಂಗತರಾಗಿದ್ದಾರೆ. ಅವರು ಗೃಹ ಸಚಿವರಾಗಿದ್ದಾಗ ನೀವೇ ಮಾಡಿಸಿದ್ದು. ನೀವು ರಿಸೈನ್ ಕೊಡ್ಬೇಕು. 5 ನಿಮಿಷದಲ್ಲಿ ರಿಸೈನ್ ಕೊಟ್ಟು ಕೆಳಗೆ ಬಂದಿದ್ದು ನಾವು ತೋರಿಸಿದ್ದೇವೆ. ನಮ್ಮ ಗೌರವವನ್ನು ಎತ್ತಿಡಿದ್ದೇವೆ. ಗೃಹ ಸಚಿವಾಲಯ ಅಥವಾ ಗೃಹ ಮಂತ್ರಿಗಳು, ಗೃಹ ಮಂತ್ರಿ ಅಂತ ಹೇಳಿದ್ರೆ ಏನು, ಒಂದು ಮನೆಗೆ ಒಂದು ರಕ್ಷಣೆ ಕೊಡುವಂತ, ಪ್ರತಿಯೊಬ್ಬ ಮನೆಗೆ ತಾಯಿ ಇದ್ದಾಗೆ ಅಂತ ಒಂದು ಸ್ಥಾನವನ್ನು ಆ ಕೂಡಲೇ ನಮ್ಮ ಒಬ್ಬ ಗೌರವಾನ್ವಿತ ಗೃಹ ಸಚಿವರಾದಂತಹ ಡಾಕ್ಟರ್ VS ಆಚಾರ್ಯ ಅವರು ಆಗಲೇ ನಿಜವಾಗಿ ನಾವು ಮಾಡಿದ್ದಲ್ಲ, ಚರ್ಚೆ ದಾಳಿ ಮಾಡಿದ್ದು ನಾವಲ್ಲ. ಆದ್ರೂ ಇವತ್ತು ಯಾರು ಅಲ್ಲಿ ದಳದಲ್ಲಿದ್ದಾನೆ, ಯಾರು ಮಹೇಂದರ, ನಾನು ಅಂತ ಹೇಳಿದ್ದಾನೆ, ಅವನನ್ನು ನಾವು 5 ನಿಮಿಷದಲ್ಲಿ ಪಾರ್ಟಿಯಿಂದ ತೆಗೆದಿದ್ದೇವೆ. ನಾವು ನಮ್ಮ ಗೃಹ ಸಚಿವರು ರಿಸೈನ್ ಕೊಟ್ಟೇನ್ರಿ. ಇಲ್ಲಿ ಅದೇ ಪ್ರಶ್ನೆ ಇರುವಂತದ್ದು. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಆಗಿದೆ, ಕರ್ನಾಟಕದ ದೊಡ್ಡ ವಿಚಾರ ಅಲ್ಲ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆ. ಈಗ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ನಿಮಗೆ ನೈತಿಕತೆ ಇಲ್ಲ ರೀ ಮಾತಾಡೋದಕ್ಕೆ ಅಂತ ಅವರು ಸದನದಲ್ಲೇ ಹೇಳ್ತಾರೆ. ಇದರ ಅರ್ಥ ಏನು? ಅಲ್ಲ, ನಾವು ಮಾತನಾಡುವ ನೈತಿಕತೆಯ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ವಿಚಾರಗಳನ್ನು ಪ್ರತಿಪಕ್ಷವಾಗಿ ಅವರು ಟೀಕಿಸಬೇಕಾದ್ದು, ಪ್ರಶ್ನಿಸಬೇಕಾದ್ದು ಅವರ ಕರ್ತವ್ಯ. ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ. ಅಲ್ಲ, ಸಿದ್ದರಾಮಯ್ಯ ಅವರು ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳುದು ಅವ್ರು ಕೇಳಲೇಬಾರ್ದು ಅಂತ ಹೇಳಿದ್ರೆ ಪ್ರತಿಪಕ್ಷದ ಕೆಲಸ ಕೇಳುವುದು, ಅದನ್ನು ಪ್ರಶ್ನಿಸುವುದು, ಅದಕ್ಕೆ ಉತ್ತರ ತೆಗೊಳ್ಳುವುದು ಅಥವಾ ಅದರ ಬಗ್ಗೆ ಪರಿಹಾರವನ್ನು ಕಾಣುವುದು. ಬೆಂಗಳೂರಿನ ರೇಪ್ ಪ್ರಕರಣ ಆಗಿರಬಹುದು, ಬೆಂಗಳೂರಿನ ಮಾರ್ತಲ್ಲಾಗಿರುವಂತಹ ಮಗುವಿನ ಮೇಲೆ ಅತ್ಯಾಚಾರ ಪ್ರಕರಣ, ಈ ವಿಚಾರಗಳ ಪ್ರಸ್ತಾಪ ಆಗುವಾಗ ಹಾಲಪ್ಪ ಅವರ ವಿಚಾರವನ್ನು ಯಾಕೆ ಹೇಳಿದು ತರ್ತಾ ಇದ್ದೀರಿ? ರಕ್ಷಾ ಶೆಟ್ಟಿ ಅವರೇ, 1 ನಿಮಿಷ. ಈಗ ಅವರು ನಿಜವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯದ ಬಗ್ಗೆ ಅವರಿಗೆ ನಿಜವಾದ ಗಂಭೀರವಾದಂತಹ ಚಿಂತನೆ ಇದ್ರೆ ವಿರೋಧ ಪಕ್ಷದವರನ್ನೆಲ್ಲರನ್ನ ಒಟ್ಟಿಗೆ ಸೇರಿಕೊಂಡು ನಿಮ್ಮ ಸಹಕಾರ ಬೇಕು. ರಾಜ್ಯವನ್ನು ನಾವು ಇದನ್ನು ಸಂಪೂರ್ಣ ನಿರ್ಮೂಲನೆ ಮಾಡಬೇಕು, ಇಂಥ ಒಂದು ಏನಿದೆ ಇದನ್ನು ನಿರ್ಮೂಲನೆ ಮಾಡಬೇಕು, ನಿಮ್ಮ ಸಹಕಾರ ಬೇಕು ಅಂತ ಕೇಳಬೇಕು ಒಬ್ಬ ಮುಖ್ಯಮಂತ್ರಿಯಾಗಿ, ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ. ಅದನ್ನು ಬಿಟ್ಟು ನಿದ್ದೆಯಿಂದ ಎದ್ದು ಕನಸಿನಲ್ಲಿ ಕನಮರಿಸಿದಾಗೆ ಎದ್ದು ನಿಂತು ಒಟ್ಟಾರೆ ಬೇಕಾಬಿಟ್ಟಿ ಮಾತಾಡೋದಲ್ಲ. ಸದನದಲ್ಲಿ ಮಲಗುವಂತದ್ದು ಸೀರಿಯಸ್ನೆಸ್ ಸದನದಲ್ಲಿ ಮಲಗಿದ್ದನ್ನು ಮಾಧ್ಯಮಗಳು ನಾನು ಅದನ್ನು ದೊಡ್ಡ ವಿಚಾರವಾಗಿ ಮಾಡ್ತಾ ಇದ್ದಾರೆ. ಇದು ಎಲ್ಲ ರಾಜಕಾರಣಿ ಸಾಧಾರಣವಾಗಿ ಅವರ ಒಂದು ವ್ಯವಸ್ಥೆಯಲ್ಲಿ ಅದು ಒಂದು ರೀತಿಯ ತೂಕಾಡಿಕೆಯೋ ಅಥವಾ ಏನಾದ್ರು ಇರ್ಬೋದು, ಅದನ್ನು ದೊಡ್ಡ ವಿಚಾರವಾಗಿ ಪಾರ್ಲಿಮೆಂಟ್ ಅಲ್ಲಿ ನೋಡ್ತೇವೆ, ಇವತ್ತು ವಿಧಾನಸಭೆಗಳಲ್ಲಿ ನೋಡ್ತೇವೆ, ಇದೆಲ್ಲ ಸಾಮಾನ್ಯ. ಒಂದು ಪ್ರಶ್ನೆ ನನಗೆ ಬರುವಂತದ್ದು, ಬರದ ವಿಚಾರದಲ್ಲಿ ಚರ್ಚೆ ಆಗಬೇಕಾದ್ರೆ ಕೃಷ್ಣ ಪಾಲೆಮಾರ್ ಸೇರಿದಂತೆ 3 ಜನ ಬ್ಲೂ ಫಿಲಂ ನೋಡ್ತಾ ಇದ್ರು ಅನ್ನುವಂಥದ್ದು ಒಂದು ಆರೋಪ. ಸೊ ಆ ಹೊತ್ತಲ್ಲಿ ನೀವು ಇವತ್ತಿಗೂ ಆ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀರಿ, ಅದು ಲಜ್ಜೆಗೇಡಿತನ, ಜನ ಒಪ್ಪಿಕೊಳ್ಳೋದಿಲ್ಲ, ಲಜ್ಜೆಗೇಡಿತನ. ಈ ರೀತಿ ನಿದ್ದೆ ಮಾಡುವಂತದ್ದು ಹೊಣೆಗೇಡಿತನ ಅಲ್ವಾ ಇದು? ಹೊಣೆಗೇಡಿತನ ಅಲ್ವಾ ಇದು? ನಿಮ್ಮ ಮಾತಿನ ಮಧ್ಯದಲ್ಲಿ ನಾನೊಂದು ಹೇಳ್ತೇನೆ. ನಮ್ಮ ಕೃಷ್ಣ ಪಾಲೆಮಾರ್ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ನನ್ನ ಪಕ್ಷದವರಂತ ನಾನು ಹೇಳುದಲ್ಲ, ನಿಜವಾಗಿಯೂ ಅವರು ನೋಡ್ಲಿಲ್ಲ. ಈಗ ಅವರು ಒಂದು ವೇಳೆ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಕೇಳಿದ್ರೆ ಈ ಬ್ಲೂ ಫಿಲ್ಮಿಗೆ ಕಾಂಗ್ರೆಸ್ಸಿನ UT ಖಾದರ್ ಅವರು. ಆದ್ರೆ ನಮ್ಮ ಹೇಳಬೇಕು ನಾನು, ಅದು ನಾವು ಒಪ್ಪುದಿಲ್ಲ. ಯಾಕೆಂದ್ರೆ ಪ್ರಶ್ನೆ ಇರುವಂತದ್ದು, ಬರದ ಸಮಯದಲ್ಲಿ ಅಶ್ಲೀಲ ಚಿತ್ರ ನೋಡುವಂತದ್ದು ಎಷ್ಟು ತಪ್ಪು, ಅದು ಲಜ್ಜೆಗೇಡಿತನವು. ಬರದ ಸಮಯದಲ್ಲಿ ನಿದ್ದೆ, ಅದು ರೇಪ್ನ ವಿಚಾರದಲ್ಲಿ ಚರ್ಚೆ ಆಗಬೇಕಾದ್ರೆ ನಿದ್ದೆ ಮಾಡುವಂತದ್ದು ಹೊಣೆಗೇಡಿತನ ಅಲ್ವಾ? ಒಬ್ಬ ಮುಖ್ಯಮಂತ್ರಿಯಾಗಿ ನಿದ್ದೆ ಮಾಡುವಂತದ್ದು ನಿದ್ದೆ ಅಥವಾ ಅದು ಏನು ಅಂತ ಹೇಳುದನ್ನ ಅದಷ್ಟು ಗಂಭೀರ ಮಾಡುದು ಅಷ್ಟು ಸೂಕ್ತ ಅಲ್ಲ. ರೇಪ್ನ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ, ನಿದ್ದೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ನೋಡಿ, ಅದು ನೀವು ಹೇಳುವ ರೀತಿಯಲ್ಲಿ ನಾವು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ನಿದ್ದೆ ಅಂತ ಹೇಳಿ ನೀವು ಮೊನ್ನೆ ರಾಹುಲ್ ಗಾಂಧಿ ಅವರ ಬಗ್ಗೆ ಸಹ ಚರ್ಚೆಗಳಾಯ್ತು. ಇದೆಲ್ಲ ಒಂದು ರಾಹುಲ್ ಗಾಂಧಿ ಅವರನ್ನು ಬಿಡಿ, ಅವರು ಜವಾಬ್ದಾರಿ ಇರುವಂತಹ MP ಅಷ್ಟೇ. ಇವರು ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ನಿದ್ದೆ ಹೊಡಿತಾರೆ ಸದನದಲ್ಲಿ. ಇದರ ಅರ್ಥ ಏನು ಅನ್ನುವಂಥದ್ದು ಜನ ಏನಂತ ಭಾವಿಸಬೇಕು? ಒಂದು ಕ್ಷಣದ ಆ ಒಂದು ವ್ಯವಸ್ಥೆಯನ್ನು ನಾವು ಆ ರೀತಿ ಉಲ್ಲೇಖ ಮಾಡಬಹುದು, ದೊಡ್ಡದಾಗಿ ಕಾಣಿಸಬಹುದು ಅಥವಾ ಪದೇ ಪದೇ ಮಾಧ್ಯಮದಲ್ಲಿ ತೋರಿಸಬಹುದು. ಆದ್ರೆ ಅದು ಅಷ್ಟು ದೊಡ್ಡ ಗಂಭೀರದ ವಿಚಾರವಂತ ನಾವು ಒಪ್ಪಿಕೊಳ್ಳಿಕ್ಕೆ ಅಪರಾಧ. ಆದ್ರೆ ಇವರು ನಿದ್ದೆ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ನಾವು ದೊಡ್ಡದಾಗಿ ಬಿಂಬಿಸುವುದು ನಾವು ದೊಡ್ಡ ತಪ್ಪು ಅಂತ ಹೇಳಿ ನನಗೆ ಸಿದ್ದರಾಮಯ್ಯ ಅವರು ನಿದ್ದೆ ಮಾಡಬಹುದು. ಅಲ್ಲ, ನಿದ್ದೆ ಅಂತ ಅಲ್ಲ, ಈಗ ನಿದ್ದೆ ಮಾಡಬಹುದು. ಎಂತದೇ ಸೀರಿಯಸ್ ವಿಚಾರ ಚರ್ಚೆ ಆಗಲಿ ಅವರಿಗೆ ನಿದ್ದೆ ಮಾಡುವಂತ ಅವಕಾಶ ಇದೆ. ಒಂದು ರೀತಿಯಲ್ಲಿ ನಾನು ಇದನ್ನು ಯಾಕೆ ನಾವು ಬಹಳಷ್ಟು ಸೂಕ್ಷ್ಮವಾಗಿ ನಾವು ನೋಡ್ತಾ ಇದ್ದೇವೆ ವಿಧಾನಸಭೆಯಲ್ಲಿ ಏನ್ ನಡೀತಾ ಇದೆ ಅಂತೇಳಿ. ಅಲ್ಲಿ ರಾಜಕಾರಣಗಳು ನಡೀತಾ ಇದೆ, ಚರ್ಚೆಗಳು ಏನೊಂದು ರೀತಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಈಗೆಲ್ಲ ಆಗಬೇಕು, ನಾವು ವಿರೋಧ ಪಕ್ಷದವರು ಈ ರೀತಿ ಮಾಡಬೇಕು, ಸಹಕಾರ ಕೊಡಬೇಕು ಅಂತ ಮಾತಾಡಬೇಕಂದ್ರೆ ಮುಖ್ಯಮಂತ್ರಿಗಳು ನಿದ್ದೆ ಮಾಡೋದು ನೀವು ಯಾವ ರೀತಿ ಮುಖ್ಯಮಂತ್ರಿಗಳು ನಿದ್ದೆ ಮಾಡ್ತಾರೆ ಅಂತ ಹೇಳೋದು ನಾವು ಒಪ್ಪಿಕೊಳ್ಳಿಕ್ಕೆ ಆಗ್ತಾ ಇಲ್ಲ.
ಯಾಕೆ ಯಾಕೆ ಹೇಳಿದ್ರೆ ಆಗ್ತಿಲ್ಲ ಬರೋದು? ಈಗ ನಮ್ಮ ನೀವೊಬ್ಬರು- ಕೋಟ್ಯಾನ್ರು ಅವರು ನೀವೊಬ್ಬರು ಹೇಳಿದ್ರು, ಒಳ್ಳೆ ರಾಜಕಾರಣಿ ನಾನು ಆದ್ರೆ ಖಂಡಿತ, ನನ್ನ ಖಂಡಿತ. ಪಕ್ಷದಲ್ಲಿ ಹಾಗೆ ಆದ್ರೆ ನಾನು ಒಪ್ಪಿಕೊಳ್ತೇನೆ. ತಪ್ಪು ಅಂತ ಅಲ್ಲ, ಖಂಡಿತ ಆಗಲ್ಲ, ಒಪ್ಪಿಕೊಳ್ತೇನೆ. ಆಗಲ್ಲ. ನೀವೊಬ್ಬ ರಾಜಕಾರಣಿ ಅದು ಯಾಕೆ ಗೊತ್ತುಂಟ? ಮುಖ್ಯಮಂತ್ರಿಯಾಗಿ ದೇಶದ ಆಗು ಹೋಗು ಸುಖ ಕಷ್ಟಗಳನ್ನು ಆಲಿಸುವಂತ ಒಂದು ಆಲಯ ಏನು ವಿಧಾನಸಭೆ. ಅಲ್ಲಿ ಏನಾಗ್ತದೆ ನೀವು ನೋಡಿ, ಮೊನ್ನೆ ನಾನು ರಾಜಕೀಯ ಮಾತಾಡುದಿಲ್ಲ, ನರೇಂದ್ರ ಮೋದಿ ಅವರು ಮೊನ್ನೆ ಲೋಕಸಭೆಗೆ ಪ್ರವೇಶ ಮಾಡುವಾಗ ಆ ಒಂದು ದೇವಾಲಯಕ್ಕೆ ಹೋಗುವ ರೀತಿಯಲ್ಲಿ ನಮಸ್ಕರಿಸಿ ಆ ಮೆಟ್ಟಲನ್ನ ನಮಸ್ಕರಿಸಿ ಒಳಗೆ ಹೋದ್ರು. ಯಾಕೆಂತ ಹೇಳಿದ್ರೆ ವಿಧಾನಸೌಧ ಲೋಕಸಭೆ ಅಂತ ಹೇಳಿದ್ರೆ ಇಡೀ ನಮ್ಮ ದೇಶದ ರಾಜ್ಯದ ಜನರ ಸುಖ ಕಷ್ಟಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ಏನು ಅವರಿಗೆ ಇದು ಕಷ್ಟ ಇದೆ ಅಂತ ಅನ್ನೋ ತಾಯಿಯಾಗಿ ಅದನ್ನ ಎದೆಯಲ್ಲಿ ಹಾಕಿಕೊಂಡು ನೋಡ್ಬೇಕಾದಂತ ಒಬ್ಬ ಮುಖ್ಯಮಂತ್ರಿ Yes, ಈ ರೀತಿಯ ಚರ್ಚೆ ಆಗುವಾಗ ನಿದ್ದೆ ಮಾಡ್ತಾ ನಾನು ಒಂದು ಮಾತನ್ನ ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಇದು ಸರಿಯೋ ತಪ್ಪೋ, ಒಬ್ಬ ಮುಖ್ಯಮಂತ್ರಿಯಾಗಿ ತೋರಿಸ್ತಾ ಇರುವಂತ ವರ್ತನೆಯೋ ನಡವಳಿಕೆ ಇದೇ ರೀತಿ ಈಗ ಜನಗಳು ನಿಮ್ಮ ಕ್ಷೇತ್ರದ ಜನರು ನೋಡ್ತಾ ಇದ್ದಾರೆ ಟಿವಿಯಲ್ಲಿ, ಇದನ್ನು ಒಪ್ಕೊಳ್ತೀರಾ, ಇದನ್ನು ಸಮರ್ಥನೆ ಮಾಡ್ಕೊಳ್ತೀರಾ? ಕೋಟ್ಯಾನ್ರು ಹೇಳಿದ ಪ್ರಕಾರ ವಿಧಾನಸಭೆ ಪಾರ್ಲಿಮೆಂಟ್ ಒಂದು ದೇವಾಲಯ, ಸರಿ. ಇದೇ ದೇವಾಲಯಕ್ಕೆ ಯಡಿಯೂರಪ್ಪನವರು ಏನ್ ಮಾಡಿದ್ರು? Yes, ಪೊಲೀಸ್- ಮತ್ತೆ ಅಲ್ಲ, 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 ಅಲ್ಲ. compare ಮಾಡ್ತಾ ನಾನು ಇದ್ದೀನಿ. ಅದನ್ನ ಕೇಳ್ತಾ ಇದ್ದೀನಿ. ಇದೇ ದೇವಾಲಯದೊಳಗೆ ಪೊಲೀಸರನ್ನು ಅವರ ಮಾರ್ಷಲ್ಗಳನ್ನೆಲ್ಲ ಸರಿ, ಕೊಂಡೊಯ್ದು ಸರಿ, ನಾನು ಒಪ್ತೇನೆ. ಅದು ನಮ್ಮ- ಸರಿಯಾ? ನಮ್ಮ ಯಡಿಯೂರಪ್ಪನವರು ಮಾಡಿದ್ದಾರೆ ಅಂತ ನೀವು ಮಾಡಿಸಿ ನಿಮ್ಮ ಅಲ್ಲ, ಅಲ್ಲ, ಅಲ್ಲ. ಗವರ್ನರ್ ಹತ್ರ ಎಲ್ಲ ಈಗ ಮಾಡಿ ಅವರು ಜೈಲಿಗೆ ಹೋಗಿದ್ದಾರೆ. ಆ ಜೈಲಿಗೆ ಹೋಗಿದ್ದಾರೆ. ಅಲ್ಲ, ಅದನ್ನ ಹೇಳೋದು ನಾನು. ಅಲ್ಲ, ಅದನ್ನು ಅವರಿಗೆ ಶಿಕ್ಷೆ ಆಗಿದೆ. ಆಗಿರುವಾಗ ಇಲ್ಲಿ ನಿದ್ರೆ ಮಾಡಿದ್ದಾರೆ ಅಂತ ಹೇಳಿ ಅದು ದೊಡ್ಡ ವಿಚಾರ ಸರಿ, ಅದು ಮಾಡೋದು ಸರಿ ಅಂತ ಅಲ್ಲ ಹೇಳಿ, ಅಂತ. ಸರಿ ಅಂದ್ರೆ ಸರಿ. ಹೇಳ್ತಾ ಇರುವಂತದ್ದು ಸರಿ ರೇಪ್ನ ವಿಚಾರದಲ್ಲಿ ಚರ್ಚೆ ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಮಲಗಿದ್ದು ಸರಿ 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 ಅಂತ ನೀವು- ನಾನು ಹೇಳುದು ಮಲಗಿದ್ದು ಅಂತ ನಾನು ಒಪ್ಪುದೇ ಇಲ್ಲ ಅದನ್ನು. ಅದು ಮಲಗಿದ್ದಲ್ಲ. ಅಲ್ಲ, ಕೂತು ನಿದ್ದೆ ಒಂದು ಮಾಡಿ. ಧ್ಯಾನ ಗಳಿಗೆಯಲ್ಲಿ ಮಾಡ್ತಾ ಇದ್ರು ಹಾಗಾದ್ರೆ. ಒಂದು ಕ್ಷಣದಲ್ಲಿ ನಿಮ್ಮ ಮಾಧ್ಯಮದವರು ಅದನ್ನೇ ಫೋಕಸ್ ಮಾಡಿದ್ರೆ ಅದೇ- ಅದು ನಿದ್ದೆ ಅಂತ ಅದೇ ಹೇಳಿದ್ರೆ ನಾವು ರೀತಿ- ಏನು ಒಂದು ಅದೇ- ಕ್ಷಣ ಅಲ್ಲ, ಎರಡು ಅಲ್ಲ. 3 ನಿಮಿಷ ನಿದ್ದೆ ಹೊಡಿತಾ ಇದ್ರು ಅವರು. ರಕ್ಷಣ್ ಶೆಟ್ಟಿ ಅವರೇ ಒಂದು ನಿಮಿಷ. ಅದೇ ರೀತಿ ಸಿ ಪಾಟೀಲ್ ಮತ್ತು ಯಾರೋ ಸನದಿ ಅವರು ಏನೋ ಲಕ್ಷ್ಮಣ ಮೊಬೈಲ್ ಅಲ್ಲಿ ಸವದಿ. ನವದಿ ಅವರಿಗೆ ನಮ್ಮ ಯುಟಿ ಖಾದರ್ ಅವರ ಮೊಬೈಲ್ ಅಲ್ಲಿ ಕಳಿಸ್ತಾನು ನೋಡುವಾಗ ಅದೇ ಕ್ಯಾಮರಾ ಮಾಡಿ ಮೂವರ ಭವಿಷ್ಯವನ್ನು ನೀವು ಏನೋ ಲಗಾಡಿ ತೆಗೆಯಲಿಕ್ಕೆ ಒಂದು ನಿಮಿಷ. ಇನ್ನೊಂದು, ಈ ಕಾಂಗ್ರೆಸ್ಸಿನವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ತಗೊಳ್ಳಿ, ಹೋದ ಕೂಡಲೇ ಕೂತ್ರೆ ಸಾಕು ಅವರಿಗೆ ನಿದ್ದೆ ಬರ್ತದೆ. ಈ ನಿದ್ದೆ ಬರುವಂತ ಮೊನ್ನೆ ಪೊಲೀಸ್ನ ವಿಚಾರದಲ್ಲಿ ಗಲಾಟೆ ಆಗ್ಬೇಕಾದ್ರೆ, ಪೊಲೀಸರಿಗೆ ಹಲ್ಲೆ ಆಗಿರುವಂತ ವಿಚಾರದಲ್ಲಿ ಗಲಾಟೆ ಆಗ್ಬೇಕಾದ್ರೆ ರಮನಾಥ್ ರೈ ಅವರು ನಿದ್ದೆ ಹೊಡಿತಾರೆ. ರಮನಾಥ್ ರೈ ಅವರು ದಿವಸದಲ್ಲಿ 18 ಗಂಟೆಗಿಂತ ಹೆಚ್ಚು ಒಂದು ಕಾರ್ಯ ಕೆಲಸ ಸೊ ವಿಧಾನಸೌಧದಲ್ಲಿ ನಿದ್ದೆ ಹೊಡಿತಾರೆ. ಅಲ್ಲ, ಹಾಗೆಲ್ಲ ನೋಡಿ, ಒಂದು ರೀತಿಯ ಮನುಷ್ಯ ಆಯಾಸ ಆದಾಗ ಒಂದು ಗಳಿಗೆ ಏನಾದ್ರೂ ದಯವಿಟ್ಟು ಇರ್ಬೋದು. 18 ಗಂಟೆ ಮಾಡೋದನ್ನು ಬಿಟ್ಟು 10 ಗಂಟೆ ಮಾಡಲಿ, 8 ಗಂಟೆ Yes, ಮಾಡಲಿ. ಇಲ್ಲ, ಒಂದ್ ನಿಮಿಷ. ಸೊ ತಾವು ಈಗ ಬ್ರೇಕ್ ಹೋಗೋದಕ್ಕಿಂತ ಮೊದಲು ಈ ರೇಪ್ನ ಪ್ರಕರಣಗಳು ಈ ರೀತಿ ದಾಖಲಾಗ್ತಾ ಇದಾವೆ, ವರದಿ ಆಗ್ತಾ ಇದಾವೆ ದಿನದಿಂದ ದಿನಕ್ಕೆ, ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ಇದನ್ನ ತೆಗೆದುಕೊಳ್ತಾ ಇದೆ ಅಂತ ತಮಗೆ ಅನಿಸ್ತಾ ಇದೆ? ಇಲ್ಲ, ಇದು ರಾಜ್ಯ ಸರ್ಕಾರ ಇದರ ಬಗ್ಗೆ ಏನೋ ಒಂದು ಸೀರಿಯಸ್ ಆಗಿ ಇದನ್ನು ತಗೊಳ್ತಾ ಇಲ್ಲ. ಜನರ ಜೀವನದಲ್ಲಿ ಇವತ್ತು ಚೆಲ್ಲಾಟ ಆಡ್ತಾ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಇರಬಹುದು, ನಾನೊಬ್ಬ ಜಿಲ್ಲಾ ನಾಯಕನಾಗಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಸೋಮವಾರ ಡಿಸಿ ಆಫೀಸಿನ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ. ಜನರಲ್ಲಿ ವಿಶ್ವಾಸವನ್ನು ಮೂಡಿಸುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ. ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ. ಸೊ ಇಲ್ಲಿ ಪ್ರಶ್ನೆಗಳಿರುವಂತದ್ದು ಸದನದ ನಡವಳಿಕೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಗೃಹ ಸಚಿವರ ಕಾರ್ಯದಕ್ಷತೆಯ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಈ ಅತ್ಯಾಚಾರ ಪ್ರಕರಣಗಳ ಜೊತೆಗೆ ಇನ್ನಷ್ಟು ಸಮಸ್ಯೆಗಳನ್ನು ಅವರು ಮಾಡ್ಕೊಂಡಿರುವಂಥದ್ದು. ಸೊ ಅವರ ಕಾರ್ಯದಕ್ಷತೆಯ ಬಗ್ಗೆ ಇಲ್ಲಿ ಚರ್ಚೆಗಳಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಅನ್ನುವಂಥದ್ದು ಕುಸಿದಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಅದಕ್ಕೆ ಹೊಣೆಯನ್ನ ಹೊರಬೇಕಾದಂಥವರು ಗೃಹ ಸಚಿವರು. ಸೊ ಅವರ ಕಾರ್ಯದಕ್ಷತೆಯ ಬಗ್ಗೆಯೂ ಕೂಡ ಚರ್ಚೆಗಳಾಗಬೇಕು. ಸೊ ಈಗೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು.